ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 29/5/2025. ಈ ದಿನ ಗುರುವಾರದ ಪಂಚಾಂಗ, ತಿಥಿ, ದಿನದ ವಿಶೇಷತೆ, ರಾಶಿಗಳ ಫಲಾಫಲ ಹಾಗೆ ಜೂನ್ ತಿಂಗಳ ಮಾಸ ಭವಿಷ್ಯ, ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಖ್ಯಾತ ಜ್ಯೋತಿಷ್ಯರಾದಂತಹ ಗುರೂಜಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಪಂಚಭೂತ ವಾಸ್ತು ತಜ್ಞರು, ಖ್ಯಾತ ಜ್ಯೋತಿಷ್ಯರು ಆದಂತಹ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ಬೃಹಸ್ಪತಿಂ ತಂ ನಮಾಮಿ ಬೃಹಸ್ಪತಿಂ. ವೀಕ್ಷಕರೇ, ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಗುರುಜಿ ತಿಳಿಸ್ತೀರಾ? ಖಂಡಿತ. ನೋಡಿ, ಇವತ್ತು ತೃತೀಯ ತಿಥಿ ಇರುವಂಥದ್ದು, ಶುಕ್ಲ ಪಕ್ಷ, ಆರಿದ್ರ ನಕ್ಷತ್ರ, ಶೂಲ ಯೋಗ ಇರುವಂಥದ್ದು, ಅದರಲ್ಲೂ ತೈತುಲಕರಣ ಅಂತ ಹೇಳ್ತೀವಿ. ವಾರ ಒಂದು ಗುರುವಾರ. ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5:53 ಸೂರ್ಯೋದಯ ಆಗುವಂಥದ್ದು, ಮತ್ತು 6 ಗಂಟೆ 40 ಸೂರ್ಯಾಸ್ತ ಅಂತ ಹೇಳ್ತೀವಿ. ಸೊ ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ತಗೊಳ್ಳೋದಾದ್ರೆ, ಇವತ್ತಿನ ಒಂದು ಗುರುವಾರ ವಿಶೇಷವಾಗಿ ಇವತ್ತಿನ ಒಂದು ರಾಹುಕಾಲ 1:53 3:29, ಯಮಗಂಟೆ ಕಾಲ 5:54 7:29, ಗುಳಿಕ ಕಾಲ 9:05 10:41, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 11:52 12:43 ಇವತ್ತಿನ ಒಂದು ಪಂಚಾಂಗ ಮತ್ತೆ ಮುಹೂರ್ತ ಭಾಗವಾಗಿರುವಂತದ್ದು. ಗುರುಜಿ, ಇವತ್ತಿನ ಗುರುವಾರ ನಾವೇನಾದ್ರೂ ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ ಮಾಡಬಹುದಾ, ಹೇಗೆ ಅಂತ ಹೇಳಿ? ಖಂಡಿತ ಗುರುವಾರ ಶುಭವಾರ ಅಂತ ಹೇಳ್ತೀವಿ. ಗುರು ಧನಕಾರಕ, ವಿದ್ಯಾಕಾರಕ ಮತ್ತು ಜ್ಞಾನಕಾರಕ ಗ್ರಹ ಅಂತ ಹೇಳ್ತೀವಿ. ಯಾರಿಗೆ ಒಂದು ಫೈನಾನ್ಸ್ ಲೇವಾದೇವಿ ವ್ಯವಹಾರ ಮಾಡೋರಿಗೆ ಇವತ್ತು ತುಂಬಾ ಒಳ್ಳೆ ವಿಚಾರ. ಹಣ ಕೊಡುಕೊಳ್ಳುವಿಕೆನಲ್ಲಿ ವಿಶೇಷವಾಗಿ ಹಣ ಕೊಡಲು ಒಳ್ಳೆ ದಿನ ಅಂತ ಹೇಳ್ತೀವಿ. ಅದಲ್ದಿರ ಮತ್ತು ವಿಶೇಷ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡೋಕ್ಕೆ, ಅಂದರೆ ಹೊಸ ಏನಾದರೂ ಪ್ರಾರಂಭ ಮಾಡೋದಕ್ಕೆ, ಒಂದು ಹೊಸ ಪುಸ್ತಕ ತಗೊಳ್ಳೋದಕ್ಕೆ, ಹೊಸ ಒಂದು ಟಾಪಿಕ್ನ ಓದೋಕ್ಕೆ ಒಳ್ಳೆ ದಿನ ಅಂತ ಹೇಳ್ತೀವಿ. ಮತ್ತೆ ಗುರು ಜ್ಞಾನಕಾರಕ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಒಳ್ಳೆಯದು, ಧನಕಾರಕ ಆಗಿರೋದ್ರಿಂದ ಫೈನಾನ್ಸ್ ಅವರಿಗೂ ಒಳ್ಳೆಯದು. ಈ ರೀತಿ ಒಂದು ಗುರುವಿನ ಒಂದು ಅನುಗ್ರಹದಿಂದ ಗುರುವಾರದತ್ತು ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಿದ್ರೆ, ಒಂದು ಶುಭ ಮಾತುಕತೆ ಕೂಡ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನಿಂದ ವಾರದ ಮತ್ತು ದಿನದ ವಿಶೇಷವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದೀರಾ. ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋಣ. ಗುರುಜಿ, ಮೊದಲನೇದಾಗಿ ಮೇಷರಾಶಿ. ನಿಮ್ಮ ಆಸಕ್ತಿಗಳನ್ನು ಮುಂದುವರಿಸಲು ನೀವು ತುಂಬ ಆನಂದಿಸುವ ಕೆಲಸಗಳನ್ನು ಇವತ್ತು ಮಾಡಲು ಹೆಚ್ಚು ನಿಮಗೆ ಸಮಯ ಅದನ್ನು ವಿನಿಯೋಗಿಸಿ, ಅದರಿಂದ ನಿಮಗೆ ಹೊಸ ಒಂದು ಉಲ್ಲಾಸ ನಿಮ್ಮ ಮನಸ್ಸಿಗೆ ಮೇಷರಾಶಿಯವರಿಗೆ ಇವತ್ತೊಂದು ಸಿಗುವಂಥ ದಿನವಾಗಿರುವಂಥದ್ದು. ಮೇಷರಾಶಿಯವರಿಗೆ ಇವತ್ತಿನ ದಿನ ಉಲ್ಲಾಸದ ದಿನವಾಗಿದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯವರು ಇವತ್ತು ಏನೋ ಒಂದು ಮನೋರಂಜನೆಗಾಗಿ ನೀವು ವಿನಿಯೋಗಿಸ್ಬೇಕು ಅಂತ ಒಂದು ಸ್ಥಿತಿ ನಿರ್ಮಾಣ ಆಗುವಂಥದ್ದು. ವಿಶೇಷವಾಗಿ ಅದರಲ್ಲಿ ಗೃಹಿಣಿಯರು ನೋಡೋದಾದ್ರೆ, ನಿಮ್ಮ ಉಚಿತ ಸಮಯದಲ್ಲಿ ಇವತ್ತು ಯಾವುದೋ ಒಂದು ಒಳ್ಳೆ ಹೊಸ ಪಿಕ್ಚರ್ ನೋಡುವಂಥದ್ದು, ಹೊಸ ಧಾರಾವಾಹಿ ನೋಡುವಂಥದ್ದು, ಅದರಿಂದ ಮಾನಸಿಕ ನೆಮ್ಮದಿ ಅಥವಾ ಮನೋಲ್ಲಾಸ ಹೆಚ್ಚಾಗುವಂಥ ದಿನ ವೃಷಭ ರಾಶಿಯವರಿಗೆ ದಿನ ಭವಿಷ್ಯವಾಗಿರುವಂಥದ್ದು. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಗುರುಜಿ, ಮಿಥುನ ರಾಶಿ. ನೋಡಿ, ನಿಮ್ಮ ರಾಶಿಯವರಿಗೆ ಇವತ್ತೇನೋ ಸ್ವಲ್ಪ ಮಾನಸಿಕ ಒಂದು ಸಮಸ್ಯೆಗಳು ಬರ್ಬೋದು. ಅದನ್ನು ಬಗೆಹರಿಸಲು ನೀವು ನಿಮ್ಮ ಬುದ್ಧಿವಂತಿಕೆ, ಅಂದರೆ ಜಾಣತನ, ಬುದ್ಧಿವಂತಿಕೆ ಮತ್ತು ಸಭ್ಯತೆಯನ್ನು ಅದರಿಂದ ಬಳಸಿದರೆ ನಿಮಗೆ ನಿಮ್ಮ ಮಾನಸಿಕ ಸಮಸ್ಯೆಗಳು ಇವತ್ತು ಮಿಥುನ ರಾಶಿಯವರಿಗೆ ದೂರವಾಗುವಂಥದ್ದು. ಮಿಥುನ ರಾಶಿಯವರಿಗೆ ಇವತ್ತಿನ ಪರಿಹಾರ ಕ್ರಮ ಏನಾದ್ರು ತಿಳಿಸ್ತೀರಾ ಗುರುಜಿ? ನೋಡಿ, ಮಿಥುನ ರಾಶಿಯವರಿಗೆ ಅಧಿಪತಿಯಾಗಿರುವಂಥ ಬುಧ ಗ್ರಹ ಅಂದರೆ ಬುದ್ಧಿಗೆ ಕಾರಕ ಅಂತ ಹೇಳ್ತೀವಿ. ಆದಷ್ಟು ಒಂದು ಮಂತ್ರ ಜಪ, ಬುದ್ಧಿಯ ಒಂದು ಆಕ್ಟಿವೇಶನ್ ಆಗಬೇಕು ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಬಾರಿ ಜಪ ಮಾಡಿ ತಮ್ಮ ನಿತ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರೆ ಇವತ್ತಿನ ದಿನ ಚೆನ್ನಾಗಿರುತ್ತೆ. ಇವತ್ತಿನ ದಿನ ಮಿಥುನ ರಾಶಿಯವರೇ ಕೂಡ ಒಂದು ಪರಿಹಾರ ಕ್ರಮವನ್ನ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಮಾಡಿ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ಕಡೆ ನೋಡೋಣ. ಕರ್ಕಾಟಕ ರಾಶಿ. ನೋಡಿ, ಇವತ್ತು ಅತ್ಯಂತ ಪ್ರೀತಿಯ ಕನಸು ನಿಮಗೆ ನನಸಾಗುವಂಥದ್ದು ದಿನ. ಆದರೆ ತುಂಬ ಸಂತೋಷ, ಸ್ವಲ್ಪ ಸಮಸ್ಯೆಗಳನ್ನು ಕೂಡ ಉಂಟು ಮಾಡ್ಬೋದಾಗುತ್ತೆ. ಆದ್ರಿಂದ ನಿಮ್ಮ ಉತ್ಸಾಹವನ್ನು ಅತಿರೇಕಕ್ಕೆ ಹೋಗದಿರಂಗೆ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಅದರಿಂದ ರಾಶಿಯವರಿಗೆ, ಕರ್ಕ ರಾಶಿಯವರಿಗೆ ದಿನ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಗುರುಜಿ.
ನೋಡಿ, ರಾಶಿಯವರು ನಿಮ್ಮ ಪ್ರೀತಿ ಪಾತ್ರರೊಡನೆ ಒಂದು ಸಣ್ಣ ಪ್ರಯಾಣ ಅಥವಾ ಒಂದು ಏನೋ ಸ್ಮಾಲ್ ಟ್ರಿಪ್ ಅಂತ ನಾವು ನೋಡೋದಾದ್ರೆ ಅದ್ರ ಕೈಗೊಳ್ಳೋದ್ರಿಂದ ಅತ್ಯಂತ ಸ್ಮರಣೀಯ ಸಮಯ ನಿಮಗೆ ಸಿಗುತ್ತೆ. ಅದಲ್ದಿರ ನೀವು ಇಂದು ಯಾರಿಗೆ ತಿಳಿಸದೆ ನಿಮ್ಮ ಮನೆಯಲ್ಲಿ ದೂರದ ಒಂದು ಸಂಬಂಧಿಯೊಬ್ಬರನ್ನ ಭೇಟಿ ಆಗಬಹುದು ಅಂತ ಒಂದು ಸಂದರ್ಭ ಸಿಂಹರಾಶಿಯವರಿಗೆ ಕ್ರಿಯೇಟ್ ಆಗುವಂಥದ್ದು. ಓಕೆ, ಸಿಂಹರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿರಾಯ್ತು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಸ್ವಲ್ಪ ಕೆಲಸದಿಂದ ವಿರಾಮವನ್ನು ತೆಗೆದುಕೊಂಡು ಸ್ವಲ್ಪ ಸಮಯವನ್ನು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕಳೆಯಬಹುದಾಗಿರುವಂಥದ್ದು ದಿನ. ಅದರಿಂದ ನಿಮ್ಮ ದಿನ ತುಂಬಾ ಚೆನ್ನಾಗಿರುವಂಥದ್ದು. ಓಕೆ ಗುರುಜಿ, ನಮ್ಗೆ ಒಂದು ವಾಟ್ಸಪ್ ನಲ್ಲಿ ಪ್ರಶ್ನೆ ಬಂದಿದೆ, ತಗೊಳ್ಳೋಣ. ಖಂಡಿತ. ಗುರುಜಿ ಇವರ ಹೆಸರು ಹೇಳ್ತಾ ಇದ್ದಾರೆ, ಮಾಯಾಂಕ್ ಅಂತ ಹೇಳಿ. ಮಯಾಂಕ್. ಓಕೆ. ಜನ್ಮ ದಿನಾಂಕ 19/6/1990. ಓಕೆ. ಜನ್ಮ ಸ್ಥಳ ಬಂದು ಉಡುಪಿ. ಹಾಗೆ ಜನ್ಮ ಸಮಯ ತಿಳಿಸ್ತಾ ಇದ್ದಾರೆ 4:56 PM ಗಳಲ್ಲಿ. ಓಕೆ, ಏನ್ ಪ್ರಶ್ನೆ ಇದೆ ಮಯಾಂಕ್ ಅವ್ರದ್ದು? ಗುರುಜಿ ಇವ್ರದ್ದು ಪ್ರೊಫೆಷನಲ್ ಗ್ರೋತ್ ಮತ್ತೆ ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ ನೋಡಿ, ಮಯಾಂಕ್ ಯಾರು ಕಳ್ಸಿದ್ರೆ 19/6/1990 4:56 ಉಡುಪಿ ಅಲ್ವಾ? ಸೊ ಇವ್ರ ಜಾತಕದ ಪ್ರಕಾರ ಮಯಾಂಕ್ ಅವ್ರದ್ದು ಮಂಗಳವಾರ ಹುಟ್ಟಿರುವಂಥದ್ದು. ಮಯಾಂಕ್ ಅವರೇ, ನೀವು ಭರಣಿ ನಕ್ಷತ್ರ ಮೇಷರಾಶಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮ್ಮ ಜಾತಕದಲ್ಲಿ ವೃಶ್ಚಿಕ ಲಗ್ನ ಜಾತಕ. ಬಿಸ್ನೆಸ್ ವಿಚಾರದಲ್ಲಿ ತಾವು ಪ್ರಶ್ನೆ ಕೇಳ್ತಿದ್ದೀರಾ. ಮಂಗಳ ಮಹಾದಶೆ, ಶುಕ್ರ ಅಂತರ್ದಶೆ ನಡೀತಿದೆ ನಿಮ್ಗೆ. ಮಂಗಳ ನಿಮ್ಗೆ ಲಗ್ನಾಧಿಪತಿಯಾಗಿ ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಇಲ್ಲಿ ಪಂಚಮ ಸ್ಥಾನದಲ್ಲಿ ಕೂತ್ಕೊಂಡಿರುವಂಥದ್ದು. ಅದ್ರ ಮೇಲೆ ಶನಿಯ ಗೋಚಾರ ಕೂಡ ಆಗ್ತಿರುವಂಥದ್ದು. ಮತ್ತೆ ಪಂಚಮಾಧಿಪತಿಯಾದ ಗುರು ಈಗ ನಿಮ್ಗೆ ಅಷ್ಟಮ ಸ್ಥಾನದಲ್ಲಿ ಗೋಚಾರವಾಗ್ತಿರುವಂಥದ್ದು. ತುಂಬಾ ಒಳ್ಳೆಯ ಒಂದು ಗೋಚಾರ ಅಂತ ಹೇಳ್ತೀವಿ. ಆದ್ರೆ ರಾಶಿಯವರಿಗೆ, ನಿಮ್ಮ ರಾಶಿಯಿಂದ ಸ್ವಲ್ಪ 7.5 ನಿಮಗೆ ಈಗ ನಡೀತಾ ಇರೋದ್ರಿಂದ ಸ್ವಲ್ಪ ಸಮಯ ನಿಧಾನ ಇದೆ ಈ ಜನವರಿ 2025ರಿಂದ. ಆದ್ರೂ ಇದು 1-1.5 ವರ್ಷಗಳ ಕಾಲ, ಮುಂದಿನ ವರ್ಷ ಅಕ್ಟೋಬರ್ ವರೆಗೂ ಈ ರೀತಿ ದಶಾಭುಕ್ತಿ ಮತ್ತು ಗೋಚಾರ ಇರುವಂತದ್ದು. ಸ್ವಲ್ಪ ನಿಧಾನ ಅಂತ ಹೇಳ್ತೀವಿ, ಅಂದ್ರೆ ಅಕ್ಟೋಬರ್ 2026ವರೆಗೂ. ಅದರ ನಂತರ ಇವರಿಗೆ ಬಿಸ್ನೆಸ್ ಅಲ್ಲಿ ತುಂಬಾ ಒಳ್ಳೇದಾಗುತ್ತೆ, ಪ್ರೊಫೆಷನಲ್ ಗ್ರೋತ್ ಸಿಗುತ್ತೆ, ಮತ್ತೆ ಹೆಚ್ಚು ಲಾಭ ಕೂಡ ಮಾಡುವಂಥದ್ದು ಆ ಸಮಯದಲ್ಲಿ ಇವ್ರಿಗೆ ಕಂಡು ಬರುತ್ತೆ. ಸ್ವಲ್ಪ ಮಂಗಳನ ದಶೆ ನಡೀತಾ ಇರೋದು, ರಾಷ್ಟ್ರಾಧಿಪತಿ ಮತ್ತು ಲಗ್ನಾಧಿಪತಿ ಆಗಿರೋದ್ರಿಂದ ಇವರು ಹೆಚ್ಚು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರ ಈ ರೀತಿ ಬರುತ್ತೆ, ಓಂ ಶರವಣ ಭವಾಯ ನಮಃ ಅಂತೇಳಿ 108 ಬಾರಿ ಜಪ ಮಾಡೋದ್ರಿಂದ ನಿಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಮತ್ತು ಒಂದು ಕ್ಲಾರಿಟಿ ಸಿಗುತ್ತೆ ಬಿಸ್ನೆಸ್ ಅಲ್ಲಿ ಅಥವಾ ಪ್ರೊಫೆಷನಲ್ ಗ್ರೋತ್ ಆಗೋದಕ್ಕೆ. ಮತ್ತು ಬಲಗೆ ಒಂದು ಉಂಗುರದ ಬೆರಳಲ್ಲಿ 3-5 ಕ್ಯಾರೆಟ್ ಸಂಬಂಧಿತವಾಗಿ ಒಂದು ಮಾಣಿಕ್ಯ ರತ್ನವನ್ನು, ರೂಬಿ ಅಂತ ಹೇಳ್ತೀವಿ, ಅದನ್ನ ಧರಿಸೋದ್ರಿಂದ ನಿಮಗೆ ತುಂಬಾ ಒಂದು ಒಳ್ಳೆ ಬಿಸ್ನೆಸ್ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಮತ್ತೆ ಗ್ರೋತ್ ಸಿಗುವಂಥದ್ದು ಕಾಣುವಂಥದ್ದು ಮಯಾಂಕ್ ಅವ್ರ ಜಾತಕ. ಓಕೆ, ಮಯಾಂಕ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನ ನೀಡ್ತಾ ಪರಿಹಾರ ಕ್ರಮವನ್ನ ತಿಳಿಸ್ಕೊಟ್ಟಿದ್ದಾರೆ, ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರೂಜಿ ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡೋಣ. ಕನ್ಯಾ ರಾಶಿಯವರೆಗೆ ನೋಡಿದ್ವಿ ಗುರೂಜಿ. ಮುಂದಿನ ರಾಶಿ ತುಲಾ ರಾಶಿ. ನೋಡಿ, ತುಲಾ ರಾಶಿಯವರು ಸ್ವಲ್ಪ ಇವತ್ತೇನೋ ಅತಿಯಾಗಿ ತಿನ್ಬೇಡಿ, ಅದರಿಂದ ನಿಮಗೆ ಸ್ವಲ್ಪ ತೂಕದ ಮೇಲೆ ಹಿಡಿತ ಹೊಂದಿರದೆ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ ವಿಶೇಷವಾಗಿ ಬ್ಯಾಂಕ್ ವ್ಯವಹಾರಗಳಲ್ಲಿ ತುಲಾ ರಾಶಿಯವರು ಎಚ್ಚರಿಕೆ ವಹಿಸಬೇಕು. ಈ ಫೋನ್ ಪೇ, ಗೂಗಲ್ ಪೇ ಟ್ರಾನ್ಸಾಕ್ಷನ್ ಅಲ್ಲಿ ಏನೋ ಒಂಥರ ಫ್ರಾಡ್ ಆಗುವಂಥದ್ದು ಅಥವಾ ಯಾರೋ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕನ್ನ ಹಾಕುವಂಥದ್ದಾಗುತ್ತೆ. ಅದಕ್ಕೆ ತುಲಾ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ತುಲಾ ರಾಶಿಯವರು ಕೂಡ ಇವತ್ತಿನ ದಿನ ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ರಾಶಿಯವರಿಗೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನಿಮಗೆ ಸ್ವಲ್ಪ ಕಷ್ಟವಾಗಬಹುದು. ನಿಮ್ಮ ಅಸಾಮಾನ್ಯ ವರ್ತನೆ ನಿಮ್ಮ ಸುತ್ತಲಿನ ಜನರಲ್ಲಿ ಸ್ವಲ್ಪ ಗೊಂದಲ ಕೆಡವಬಹುದು ಮತ್ತು ನಿಮ್ಮನ್ನು ನಿರಾಸೆಗೊಳಿಸಬಹುದು. ಅದಕ್ಕೆ ನೀವು ನಿಮ್ಮ ಮನಸ್ಸಿನ ಭಾವನೆಗಳ ಮೇಲೆ ಮತ್ತು ವಿಚಾರಗಳ ಮೇಲೆ ನಿಯಂತ್ರಣ ಇದ್ರೆ ವೃಶ್ಚಿಕ ರಾಶಿಯವರಿಗೆ ದಿನ ಒಳ್ಳೆಯದಾಗಿರುತ್ತೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಗುರುಜಿ. ಧನುರ್ ರಾಶಿ. ನೋಡಿ, ನಿಮ್ಮ ಕೈಗಳ ಮೂಲಕ ನಿಮ್ಮ ಒಂದು ಏನು ಅಪಾರ್ಚುನಿಟೀಸ್ ಅಂತ ಅದೃಷ್ಟದ ತಾರೆಗಳು ನಿಮ್ಮಿಂದ ಜಾರಿ ಹೋಗುವಂಥದ್ದು. ಅದಕ್ಕೆ ನೀವು ಹಣಕಾಸು ಸುಲಭವಾಗಿ ದೊರೆಯುವಂತೆ ನಿಮಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಳ್ಳಿ. ಅದರಿಂದ ನಿಮ್ಗೆ ಏನಾದರೂ ಹಣಕಾಸಿನ ಕಿರಿಕಿರಿಗಳಿದ್ರು ಅದರಿಂದ ದೂರ ಆಗುವಂಥದ್ದು ನೋಡ್ತಾ ಬರ್ತೇವೆ. ಗುರುಜಿ ಇವರಿಗೆ ಪರಿಹಾರ ಕ್ರಮ ಇವತ್ತಿನ ದಿನ ಏನಾದ್ರು ತಿಳಿಸ್ತೀರಾ? ಆದಷ್ಟು ಧನುರಾಶಿಯವರಿಗೆ ನೋಡಿ, ಆದಷ್ಟು ರಾಷ್ಟ್ರಾಧಿಪತಿಯ ಮಂತ್ರ, ಗುರುವಿನ ಮಂತ್ರ ಓಂ ಬೃಹಸ್ಪತಿಯೇ ನಮಃ ಅಂತ ಒಂದು ಮಂತ್ರವನ್ನು 108 ಬಾರಿ ಮನೆಯಿಂದ ಹೊರಡಬೇಕಾದಾಗ ಜಪ ಮಾಡಿದ್ರೆ ಈಗ ಹಣಕಾಸಿನ ಅಡಚಣೆಗಳೇನು ಉಂಟಾಗುತ್ತೋ ದೂರ ಆಗುತ್ತೆ. ಓಕೆ, ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕ್ರಮವನ್ನ ಕೂಡ ಇವತ್ತಿನ ದಿನದಲ್ಲಿ ಮಾಡ್ಕೊಳ್ಬೇಕಾದಂಥದ್ದನ್ನ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ, ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ನೋಡೋಣ. ಮಕರ ರಾಶಿ. ನೋಡಿ, ಮಕರ ರಾಶಿಯವರಿಗೆ ಇವತ್ತು ಒಂದು ಒಳ್ಳೆ ದಿನ, ಮನೋರಂಜನೆ ಇರುವಂಥದ್ದು, ಮೋಜಿನ ಒಂದು ದಿನ ಅಂತ ನೋಡ್ತಾ ಬರ್ತೀವಿ. ಮತ್ತೆ ಹಣ ಹೇಗೆ ಸಂಗ್ರಹಿಸಬೇಕು ಅಂತ ಈ ಕೌಶಲ್ಯ ಇಂದು ನಿಮಗೆ ಕಲಿಯುವಂಥದ್ದಾಗುವಂಥದ್ದು ಮತ್ತು ಈ ಕೌಶಲ್ಯದಿಂದ ಕಲಿತು ನೀವು ಹಣವನ್ನು ಇವತ್ತು ಉಳಿಸಬಹುದಾಗಿದೆ.
ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ನೋಡಿ, ಕುಂಭರಾಶಿಯವರಿಗೆ ನಿಮ್ಮ ಸಂತಾನ ಅಂದರೆ ನಿಮ್ಮ ಮಕ್ಕಳಿನ ಸಾಧನೆ ನಿಮಗೆ ಅಪಾರ ಸಂತೋಷ ಇವತ್ತು ನೀಡುವಂಥದ್ದು ಮತ್ತು ನಿಮ್ಮ ಹಳೆಯ ಯಾವುದೋ ಒಂದು ರೋಗ ನಿಮಗೆ ಇವತ್ತು ಕಾಡುವಂಥದ್ದು, ಅದಕ್ಕೆ ಸ್ವಲ್ಪ ಆರೋಗ್ಯದ ಬಗ್ಗೆ ಒಂದು ಗಮನ ಇರಲಿ ಕುಂಭರಾಶಿಯವರಿಗೆ ಅಂತ ತಿಳಿಸ್ತಾ ಇದ್ದೀನಿ. ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ ಗುರುಜಿ. ಇನ್ನು ಮುಂದಿನ ರಾಶಿ ಮೀನರಾಶಿ. ಗುರುಜಿ, ಮೀನರಾಶಿಯವರು ಸ್ವಲ್ಪ ಏನೋ ಇವತ್ತು ಕುತ್ತಿಗೆ ಅಥವಾ ಬೆನ್ನಿನಲ್ಲಿ ಸ್ವಲ್ಪ ನೋವಿನಿಂದ ಬಳಲುವಂಥ ಸಾಧ್ಯತೆ ಜಾಸ್ತಿ ತೋರಿಸ್ತಾ ಇದೆ. ವಿಶೇಷವಾಗಿ ಸಾಮಾನ್ಯವಾಗಿ ದೌರ್ಬಲ್ಯವಿದ್ದಾಗ ಅದನ್ನು ನಿರ್ಲಕ್ಷಿಸಿದಿರ ವಿಶ್ರಾಂತಿ ಪಡೆದ್ರೆ ನಿಮಗೆ ಆ ನೋವು ದೀರ್ಘಕಾಲಿಕ ಕಂಟಿನ್ಯೂ ಆಗೋದಿಲ್ಲ. ಅದರಿಂದ ದಿನ ಎಚ್ಚರಿಕೆಯಿಂದ ಇರಿ ಅಂತ ಮೀನರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ. ಮೀನರಾಶಿಯವರು ಕೂಡ ಇವತ್ತಿನ ದಿನ ತುಂಬಾ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ 12 ರಾಶಿಗಳ ಫಲಾಫಲಗಳು ಕಂಪ್ಲೀಟ್ ಆಗಿದೆ. ನಾವು ಇಂದಿನ ಸಂಚಿಕೆಯಂತೆ ಈ ಒಂದು ನಮ್ಮ ಸಂಚಿಕೆಯಲ್ಲಿ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ಕೂಡ ತಿಳಿದುಕೊಳ್ಳೋಣ. ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಮಾಸ ಭವಿಷ್ಯವನ್ನ ನೋಡೋದಕ್ಕೂ ಮುಂಚೆ ಮತ್ತೊಂದು ಕುಂಡಲಿ ಇದೆ, ತಗೊಳ್ಳೋಣ. ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ದಾರೆ ನಮ್ರತಾ ಅಂತ ಇವರ ಹೆಸರು. ಗುರುಜಿ, ನಮ್ರತಾ, ಓಕೆ. ಜನ್ಮ ದಿನಾಂಕ 13/8/1998. ಜನ್ಮ ಸ್ಥಳ ಬೀದರ್. ಓಕೆ. ಜನ್ಮ ದಿನಾಂಕ ಅಂದ್ರೆ ಜನ್ಮ ಸಮಯ ತಿಳಿಸ್ತಾ ಇದ್ದಾರೆ 11:23 PM. ಗುರುಜಿ, ಇವರು ಮ್ಯಾರೇಜ್, ಫ್ಯಾಮಿಲಿ, ಪಾರ್ಟ್ನರ್ ಇಶ್ಯೂಸ್ ಅಂಡ್ ಚೈಲ್ಡ್ ಬರ್ತ್ ಇಶ್ಯೂಸ್ನ ಕೇಳ್ತಾ ಇದ್ದಾರೆ. ಅಮೃತ ಯಾರು ಜಾತಕ ಕಳಿಸಿದಿರಲ್ಲ ಅವ್ರ ಜಾತಕ ವಿಚಾರವಾಗಿ ತಮ್ಮದು ಹುಟ್ಟಿರುವಂಥದ್ದು ಗುರುವಾರ, ಅಶ್ವಿನಿ ನಕ್ಷತ್ರ ಮೇಷರಾಶಿ. ನೋಡಿ, ಅಶ್ವಿನಿ ನಕ್ಷತ್ರ ಮೇಷರಾಶಿ ಇರೋದ್ರಿಂದ ತಮ್ಮದು ಒಳ್ಳೆಯ ಸ್ವಭಾವ ಇರುವಂಥದ್ದು, ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳ್ತೀವಿ. ಮತ್ತು ಅಶ್ವಿನಿ ನಕ್ಷತ್ರದವರು ಸ್ವಲ್ಪ ಮುಂಗೋಪ ಜಾಸ್ತಿ, ಎಲ್ಲನೂ ಶೀಘ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ತದನಂತರ ಅವರಿಗೆ ಸ್ವಲ್ಪ ಏನಾದರೂ ಪಶ್ಚಾತ್ತಾಪ ಆಗುತ್ತೆ. ಆ ರೀತಿ ಒಂದು ಇವ್ರದ್ದು ಮುಂಗೋಪ ಸ್ವಭಾವ ಅಂತ ಹೇಳ್ತೀವಿ. ಮತ್ತು ಇವರ ವ್ಯಯ ಸ್ಥಾನದ ಅಧಿಪತಿ ಗುರು ವಕ್ರಿ ಇರೋದ್ರಿಂದ ಸ್ವಲ್ಪ ಹಠ ಜಾಸ್ತಿ ಇರುತ್ತೆ, ಯಾರ ಮಾತು ಕೇಳೋದಿಲ್ಲ. ಮತ್ತು ಸಪ್ತಮ ಸ್ಥಾನ ಅಧಿಪತಿ ಚತುರ್ಥ ಭಾವದಲ್ಲಿ ಕುಜನೊಟ್ಟಿಗೆ ಇರೋದ್ರಿಂದ ಮನೆಯಲ್ಲಿ ದಾಂಪತ್ಯ ವಿಚಾರದಲ್ಲಿ ಏನೋ ಒಂದು ಕಿರಿಕಿರಿಗಳು, ಕಲಹಗಳು, ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬ ಇರುತ್ತೆ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಸರಿ ಮಾಡಿಕೊಂಡ್ರೆ ಖಂಡಿತ ಸಂತಾನ ಯೋಗ ಇದೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಇವರಿಗೆ ಪಂಚಮಕ್ಕೆ ರಾಹು ಒಂದು ಟೆಕ್ನಿಕಲಿ ನಾವು ಇದಕ್ಕೆ ಪಿತೃದೋಷ ಅಂತ ಹೇಳ್ತೀವಿ. ಸೊ ಈ ವಿಚಾರದಲ್ಲಿ ಪಿತೃದೋಷಕ್ಕೆ ಸಂಬಂಧಪಟ್ಟ ಹಾಗೆ ಇವರೇನಾದರೂ ಪರಿಹಾರ ಹಿಂದೆ ಮಾಡಿಸ್ಕೊಂಡಿದ್ರೆ ಒಳ್ಳೆಯದು. ಇವರು ಮಾಡಿಸಿರ್ಲಿಲ್ಲ ಅಂದರೆ ಈಗ ಪಿತೃದೋಷದ ಪರಿಹಾರ ಒಂದು ನೀವು ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಗೋಕರ್ಣದಲ್ಲಿ ಸಮುದ್ರ ತೀರದಲ್ಲಿ ಒಂದು ಪಿತೃದೋಷದ ಪರಿಹಾರ ಮಾಡಿದ್ರೆ ಸಂತಾನಕ್ಕೆ ಏನು ಸಮಸ್ಯೆ ಇದೆ ಅದು ದೂರ ಆಗುತ್ತೆ. ಸಂತಾನಕ್ಕೆ ಇನ್ನೂ ಹೆಚ್ಚು ಬಲ ಕೊಡಲು ಪಂಚಮಾಧಿಪತಿಯ ಬೂಸ್ಟ್ ಮಾಡಿ ಅದ್ರ ಜೊತೆಯಲ್ಲಿ ಸಂತಾನ ಗೋಪಾಲ ಸ್ವಾಮಿ ಮಂತ್ರವನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳುವಂಥದ್ದು. ಆ ಮಂತ್ರ ಅವರಿಗೆ ಯೂಟ್ಯೂಬಲ್ಲಿ, ಗೂಗಲಲ್ಲಿ ಆ ಮಂತ್ರ ಸಿಗುತ್ತೆ. ಅದನ್ನ ಆ ಮಂತ್ರ ಹೇಳ್ಕೊಳ್ಳಿ. ಚಂದ್ರದಶೆ ನಡೀತಾ ಇದೆ, ಸಂಕಲ್ಪ ಪೂಜೆ ಮಾಡಿಸ್ಕೊಂಡು ಈ ಒಂದು ಪಿತೃ ಶಾಂತಿ ಮಾಡಿಸ್ಕೊಂಡ್ರೆ ಸಂತಾನಕ್ಕೆ ಏನು ಸಮಸ್ಯೆ ಇದೆ ಒಳ್ಳೇದಾಗುತ್ತೆ. ಮ್ಯಾರೇಜ್ ಇಶ್ಯೂಸ್ ಬರ್ತಾ ಇರೋದ್ರಿಂದ ಇವರಿಗೆ ಸ್ವಲ್ಪ ಲಗ್ನನ ಕುಜ ವೀಕ್ ಇರೋದ್ರಿಂದ ಕುಜನ ಬಲ ಮಾಡಲು ಎಡಗೈ ಉಂಗುರದ ಬೆರಳಲ್ಲಿ 3-5 ಕ್ಯಾರೆಟ್ ಸಂಬಂಧಿತವಾಗಿ ಒಂದು ಹವಳ, ಕೆಂಪು ಹವಳ, ರೆಡ್ ಕೋರಲ್ ಅಂತ ಹೇಳ್ತೀವಿ, ಅದನ್ನ ಮಂಗಳವಾರದ ಬೆಳಿಗ್ಗೆ ಧರಿಸಿದ್ರೆ ಇವರಿಗೆ ಮ್ಯಾರೇಜ್ ಇಶ್ಯೂಸ್ ದೂರ ಆಗುತ್ತೆ. ಸಂತಾನಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಮಾಡಿಕೊಂಡ್ರೆ ನಮ್ರತಾ ಅವರಿಗೆ ಖಂಡಿತ ಒಳ್ಳೆ ಯೋಗ ಉಂಟಮ್ಮ. ನಮ್ರತಾ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಈ ಪ್ರಶ್ನೆಗೆ ಗುರುಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಳಿ, ಆದಷ್ಟು ಬೇಗ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ಮಿಥುನ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ, ಗ್ರಹ ಗೋಚಾರ, ನವಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ, ರಾಶಿಫಲ ಏನ್ ಸೂಚಿಸುತ್ತೆ ಗುರುಜಿ? ನೋಡಿ, ನವಗ್ರಹಗಳ ಗೋಚಾರದ ವಿಚಾರವಾಗಿ ನೋಡೋದಾದ್ರೆ ಅತ್ಯಂತ ದೊಡ್ಡ ಬದಲಾವಣೆಗಳು ಏನು ಕಾಣ್ತಾ ಇಲ್ಲ. ಯಾಕಂದ್ರೆ ನಮಗೆ ಈ ಹಿಂದೆ ತಿಂಗಳಿನಲ್ಲಿ ದೊಡ್ಡ ಗ್ರಹಗಳ ಬದಲಾವಣೆ ಎಲ್ಲ ನಾವು ನೋಡ್ತಾ ಬಂದ್ವಿ. ಸೊ ಮುಂದೆ ನೋಡೋದಾದ್ರೆ ಒಂದು ಮಿಥುನ ರಾಶಿಯವರಿಗೆ ಸಪ್ತಮ ಮತ್ತು ದಶಮಾಧಿಪತಿಯಾದ ಗುರು ಗ್ರಹರು ರಾಶಿಯಲ್ಲೇ ಬರೋದ್ರಿಂದ ಸ್ವಲ್ಪ ಏನಂದ್ರೆ ಒಂದು ಜನ್ಮ ಗುರು ನರೋ ದುಃಖ ನಂಗೆ ಇಷ್ಟು ದಿನ ಸ್ವಲ್ಪ ಗುರುಗ್ರಹ ವ್ಯಯಸ್ಥಾನದಲ್ಲಿತ್ತು. ಮಿಥುನ ರಾಶಿಯವರಿಗೆ ರಾಶಿಯಲ್ಲೇ ಬರೋದ್ರಿಂದ ಅಷ್ಟೊಂದೇನು ಶುಭವಲ್ಲ. ಮತ್ತೆ ಷಷ್ಠ ಅಷ್ಟಮಾಧಿಪತಿಯಾದ ಮಂಗಳ ಗ್ರಹರು ಕೂಡ ತೃತೀಯ ಭಾವಕ್ಕೆ ಬರುವಂತದ್ದು, ಇದು ಕೂಡ ಒಂದು ಗೋಚಾರ. ಜೂನ್ 6ನೇ ತಾರೀಕು ನಂತರ ನೋಡ್ತಾ ಬರ್ತೀವಿ. ಕುಜನ ಸಾಮಾನ್ಯ ಫಲ ಇವರು ನಿರೀಕ್ಷೆ ಮಾಡಬಹುದು. ಮತ್ತೆ 2ನೇ ತಾರೀಕು ನಂತರ ಬುಧ ನಿಮಗೆ ವ್ಯಯ ಭಾವಕ್ಕೆ ಬರುವಂತದ್ದು. ಸೊ ಇದು ಈ ಒಂದು ವ್ಯಯ ಭಾವಕ್ಕೆ ಬರೋದ್ರಿಂದ 15ನೇ ತಾರೀಕು ನಂತರ ಕೂಡ ರವಿ ಗ್ರಹ ಕೂಡ ವೃಷಭ ರಾಶಿಯಿಂದ ನಿಮ್ಮ ರಾಶಿಗೆ ಬರುವಂತದ್ದು, ಇದು ನಿಮಗೆ ಪ್ಲಸ್ ಪಾಯಿಂಟ್ ಮಿಥುನ ರಾಶಿಯವರಿಗೆ. ಅದಲ್ದಿರ 29ನೇ ತಾರೀಕು ಶುಕ್ರ ಗ್ರಹರು ವ್ಯಯ ಭಾವದಿಂದ ರಾಶಿಗೆ ಬರೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಆದ್ರೆ ಒಂದು ಶುಕ್ರ ಗ್ರಹದ ಗೋಚಾರ ಜೂನ್ 29ನೇ ತಾರೀಕು ತಿಂಗಳನ್ನ ಕೊನೆ ಹಂತಕ್ಕೆ ಬರೋದ್ರಿಂದ ಅಷ್ಟೊಂದು ಏನು ಪರಿಣಾಮಕಾರಿಯಾಗಿ ಇರೋದಿಲ್ಲ. ಮುಂದಿನ ತಿಂಗಳಿಗೆ ಅದರ ಸಂಬಂಧಿತವಾಗಿ ನೋಡ್ತೀವಿ. ಮತ್ತೆ ಗೋಚಾರ ಅಲ್ದಿರ ಆಚರಣೆ ವಿಚಾರವಾಗಿ ನೋಡೋದಾದ್ರೆ
ನಿಮ್ಮ ರಾಶಾಧಿಪತಿಯಾದ ಬುಧನ ಒಂದು ವಿಚಾರದಲ್ಲಿ, ಅಂದರೆ ಮಿಥುನ ರಾಶಿಯ ರಾಶಾಧಿಪತಿಯಾದ ಬುಧನ ವಿಚಾರದಲ್ಲೇ ಬುಧ ಜಯಂತಿ ಇರುವಂಥದ್ದು 21ನೇ ತಾರೀಕು 6ನೇ ತಿಂಗಳು, ಅಂದರೆ ಜೂನ್ 21ನೇ ತಾರೀಕು ಇರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಬುಧ ಗ್ರಹದ ಆರಾಧನೆ, ಯಾರಿಗೆ ನೋಡಿ ವಿದ್ಯೆ ಬುದ್ಧಿ, ವಿಶೇಷವಾಗಿ ವಿದ್ಯಾರ್ಥಿಗಳಾಗಿರ್ಬೋದು, ಮಿಥುನ ರಾಶಿ ಅಲ್ದಿರ ಎಲ್ಲಾ ವಿದ್ಯಾರ್ಥಿಗಳು, ಎಲ್ಲಾ ರಾಶಿಯ ವಿದ್ಯಾರ್ಥಿಗಳಿಗೆ ಬುಧ ಬುದ್ಧಿಗೆ ಕಾರಕ ಆಗಿರೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಬುಧ ಜಯಂತಿ ವಿಶೇಷವಾಗಿರುವಂಥದ್ದು. ಬುಧನಿಗೆ ಸಂಬಂಧಪಟ್ಟಂತ ವಿಷ್ಣು ದೇವಸ್ಥಾನ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹೋಗಿ ಬುಧನ ಆರಾಧನೆ ಮಾಡುವಂಥದ್ದು, ಬುಧನ ಮಂತ್ರಗಳು ಹೇಳುವಂಥದ್ದು, ಓಂ ಬುಧಾಯ ನಮಃ, ಓಂ ಮಹಾವಿಷ್ಣುವೇ ನಮಃ, ಓಂ ಬೇರೆ ಬೇರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಈ ರೀತಿ ಬುಧನ ಮಂತ್ರಗಳು ಹೇಳುವಂಥದ್ದು ವಿದ್ಯಾರ್ಥಿಗಳಿಗೆ ಬುಧನ ಆರಾಧನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಈ ರೀತಿ ಗೋಚಾರ ಒಂದು ವಿವಿಧ ರೀತಿಯಲ್ಲಿ ಗೋಚಾರ ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ರಾಶಿಯ ರಾಶಾಧಿಪತಿಯ ಜಯಂತಿನೇ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಅತ್ಯಂತ ವಿಶೇಷ ಮಾಸ ಜೂನ್ ತಿಂಗಳಲ್ಲಿ ನವಗ್ರಹಗಳ ಗೋಚಾರ ಕೊಡುವಂಥದ್ದಮ್ಮ. ಓಕೆ ಗುರೂಜಿ, ಇನ್ನು ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಮಿಥುನ ರಾಶಿಯವರಿಗೆ ಗ್ರಹ ಗೋಚಾರದ ಪ್ರಭಾವ ವಿಸ್ತೃತವಾಗಿ ಏನ್ ಸೂಚಿಸುತ್ತೆ ಅಂತ ಹೇಳಿ. ನೋಡಿ, ವಿಸ್ತೃತವಾಗಿ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಅತ್ಯಂತ ಏನು ಹೇಳ್ತೀವಿ ಗ್ರಹ ಗೋಚಾರದ ಪ್ರಭಾವ ಅಂತ ನೋಡೋದಾದ್ರೆ, ಇಲ್ಲಿ ಸಪ್ತಮ ದಶಮಾಧಿಪತಿಯಾದ ಗುರು ಗ್ರಹರು ಬಾಧಕಾಧಿಪತಿ ಕೂಡ ಆಗ್ತಾರೆ. ಯಾವಾಗ್ಲೂ ದ್ವಿಸ್ವಭಾವ ರಾಶಿಗಳಿಗೆ ಸಪ್ತಮ ಸ್ಥಾನ ದಶಮ ಸ್ಥಾನ ಬಾಧಕ ಸ್ಥಾನ ಅಂತ ಹೇಳ್ತೀವಿ. ಆ ಬಾಧಕಾಧಿಪತಿ ರಾಶಿಯಲ್ಲೇ ಬರೋದ್ರಿಂದ ಸ್ವಲ್ಪ ಅಷ್ಟೊಂದು ಪ್ರಭಾವಶಾಲಿ ಆಗಿರೋದಿಲ್ಲ. ಏನೋ ಒಂದು ಗುರುವಿನಿಂದ ತೊಂದರೆ, ದಿನನಿತ್ಯ ನಡೆಯುವಂತ ಕಾಲಘಟ್ಟದಲ್ಲಿ ನಾವು ಒಂದು ಸ್ಪೀಡ್ ಹೈವೇ ರೋಡಲ್ಲಿ ಹೋಗ್ತಾ ಇದ್ರೆ ಹಂಪ್ಗಳು ತುಂಬಾ ಜಾಸ್ತಿ ಅಂತ ಹೇಳ್ತಾರಲ್ಲ, ಆ ರೀತಿ ಸಮಸ್ಯೆಗಳು ನಾವು ಇಲ್ಲಿ ವಿಸ್ತೃತವಾಗಿ ಗುರು ಗೋಚಾರದ ಫಲ ನೋಡ್ತಾ ಬರ್ತೀವಿ. ಮತ್ತೆ ಶನೈಶ್ವರರ ವಿಚಾರಕ್ಕೆ ಬಂದಾಗ ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರುವಂತದ್ದು. ಇಲ್ಲಿ ಶನೈಶ್ವರರು ಕರ್ಮಫಲದಾತರಾಗಿರುವುದರಿಂದ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಭಾಗ್ಯಾಧಿಪತಿ ಕರ್ಮಸ್ಥಾನಕ್ಕೆ ಬಂದಾಗ ಕರ್ಮದಲ್ಲಿ ವೃದ್ಧಿ ಯೋಗ ಅಂತ ಒಂದು ಉತ್ಪತ್ತಿ ಆಗುವಂಥದ್ದು. ಅದೇ ರೀತಿ ರಾಹುಕೇತುವಿನ ಬದಲಾವಣೆ ನೋಡೋದಾದ್ರೆ, ರಾಹು ಗ್ರಹರು ಕೂಡ ಭಾಗ್ಯಭಾವಕ್ಕೆ ದಶಮದಿಂದ ಭಾಗ್ಯಭಾವಕ್ಕೆ ಬರುವಂತದ್ದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಕೇತು ಗ್ರಹ ತೃತೀಯ ಭಾವಕ್ಕೆ, ಚತುರ್ಥ ಭಾವದಲ್ಲಿರುವಂತ ಕೇತು ಗ್ರಹ ತೃತೀಯ ಭಾವಕ್ಕೆ ಬರೋದ್ರಿಂದ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡುವಂತ ಯೋಗ ಮಿಥುನ ರಾಶಿಯವರಿಗೆ. ಆದ್ರೆ ಶ್ರಮ ಪಟ್ಟರು ಕೂಡ ಒಳ್ಳೆ ಫಲ ಸಿಗುತ್ತೆ. ಯಾಕಂದ್ರೆ ಧೈರ್ಯ, ಸಾಹಸ, ಪರಾಕ್ರಮ ಈ ವಿಚಾರದಲ್ಲಿ ಈ ಕೇತು ಗ್ರಹರು 3ನೇ ಮನೆಗೆ ಬಂದಾಗ ಅದು ತುಂಬಾ ಒಳ್ಳೆ ಫಲಗಳನ್ನ, ಯಾಕಂದ್ರೆ ಪಾಪ ಗ್ರಹಗಳು ಉಪಚಯ ಭಾವದಲ್ಲಿ ಒಳ್ಳೆ ಫಲಗಳಂತ ಹೇಳ್ತೀವಿ. ಆ ರೀತಿ ಒಂದು ವಿಸ್ತೃತವಾಗಿ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಒಳ್ಳೆ ಫಲಗಳನ್ನ ನಾವು ಇಲ್ಲಿ ಈ ಒಂದು ಮಾಸದಲ್ಲಿ, ಅಂದ್ರೆ ಬರುವಂತ ಜೂನ್ ತಿಂಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಗುರೂಜಿ, ಇನ್ನು ರಾಶಿಯ ರಾಶ್ಯಾಧಿಪತಿ ವಿಚಾರಕ್ಕೆ ಬಂದಾಗ, ರಾಶಿಯ ರಾಶ್ಯಾಧಿಪತಿಯ ಗೋಚಾರದಿಂದ ರಾಶಿ ಫಲ ಏನ್ ಹೇಳುತ್ತೆ? ಜೂನ್ ತಿಂಗಳಲ್ಲಿ ಬೇರೆ ಏನಾದ್ರೂ ನಿರೀಕ್ಷೆಯನ್ನ ಇಟ್ಕೊಳ್ಬಹುದಾ ಮಿಥುನ ರಾಶಿಯವರು? ನೋಡಿ, ರಾಷ್ಟ್ರಾಧಿಪತಿಯಾದ ಗೋಚರ ವಿಚಾರ ನೋಡೋದಾದ್ರೆ ಮಿಥುನ್ ರಾಶಿಯವರು ಕೆಲಸದ ವಿಚಾರವಾಗಿ ಯಾರು ಕಲೆಯನ್ನು ನಂಬಿ ಬದುಕಿರ್ತಾರೋ, ಅಂದ್ರೆ ಆರ್ಟಿಸ್ಟ್ ಅಂತ ತಗೊಂತೀವಿ, ಈ ಒಂದು ಮಾಸದಲ್ಲಿ ಒಂದು ರಾಷ್ಟ್ರಾಧಿಪತಿ ಗೋಚಾರದಿಂದ ತುಂಬಾ ಒಳ್ಳೆ ಫಲ ಕೊಡುವಂಥದ್ದು. ಮತ್ತೆ ವಿಶೇಷವಾಗಿ ಜೂನ್ ತಿಂಗಳ 23ನೇ ತಾರೀಕು ನಂತರ ಒಂದು ರಾಷ್ಟ್ರಾಧಿಪತಿ ಬುಧನ ಗೋಚಾರನೇ ತುಂಬಾ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂತ ಉದ್ಯೋಗಗಳಿಗೆ ತುಂಬಾ ಅದ್ಭುತವಾದ ಸಮಯ ಅಂತ ಹೇಳ್ತೀವಿ. ಮತ್ತೆ ಯಾರು ಹೊಸ ಕೆಲಸ ನಿರೀಕ್ಷೆ ಮಾಡ್ತಿದ್ದೀರೋ ಮಿಥುನ ರಾಶಿಯವರು, ಅವ್ರಿಗೂ ಕೂಡ ತುಂಬಾ 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 ದೊಡ್ಡ ಸಂಸ್ಥೆಗಳಲ್ಲಿ, ಅಂದ್ರೆ MNC ಅಂತ ಹೇಳ್ತಾರಲ್ವಮ್ಮ, ಆ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಕೆಲಸ ಸಿಗುವಂತದ್ದು ನೋಡ್ತೀವಿ. ಮತ್ತೆ ಈ ಫ್ರೀಲಾನ್ಸಿಂಗ್ ವರ್ಕ್ ಯಾರು ಮಾಡ್ತಾ ಇರ್ತಾರೆ, ಮತ್ತೆ ಅವರಿಗೆ ಹೆಚ್ಚು ಹೆಚ್ಚು ವರ್ಕ್ಸ್ ಬರುವಂತದ್ದು, ಅಥವಾ ಫ್ರೀಲಾನ್ಸಿಂಗ್ ಅವರಿಗೆ ಸ್ಥಿರವಾದ ಕೆಲಸ ಕಾರ್ಯಗಳು ಸಿಗುವಂತದ್ದು ನಾವು ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಮಿಥುನ ರಾಶಿ ವಿಶೇಷವಾಗಿ ವ್ಯಾಪಾರಸ್ಥರ ವಿಚಾರವಾಗಿ ನೋಡೋದಾದ್ರೆ, ಮಾರ್ಕೆಟ್ ನಲ್ಲಿ 15ನೇ ತಾರೀಕು ನಂತರ ಸೂರ್ಯನ ಬದಲಾವಣೆ ಆದ್ಮೇಲೆ ಮಿಥುನ ರಾಶಿಯವರಿಗೆ ವ್ಯಾಪಾರದಲ್ಲಿ ಯಥೇಚ್ಛವಾಗಿ ಒಳ್ಳೆ ವ್ಯಾಪಾರ ವಹಿವಾಟುಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಮತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ, ಬೇರೆ ಎಲ್ಲಾ ಮೂಲಗಳಿಂದ ಹಣದ ಹರಿವು ಹೆಚ್ಚಾಗುವಂತದ್ದು, ಮತ್ತೆ ಆಕಸ್ಮಿಕ ಧನ ಲಾಭದ ನಿರೀಕ್ಷೆಯಲ್ಲಿ ಹಣದ ಹೂಡಿಕೆ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಅಂದ್ರೆ ಈಗ ಬೆಟ್ಟಿಂಗ್ ಆಗಿರ್ಬೋದು, ಗ್ಯಾಮ್ಲಿಂಗ್ ಆಗಿರ್ಬೋದು, ಸಡನ್ ಆಗಿ ಎಲ್ಲೋ ದುಡ್ಡು ಹಾಕ್ಬಿಡ್ತಾರೆ, ಇಷ್ಟು ದುಡ್ಡು ಬರುತ್ತೆ, ಅದ್ರ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು. ಆದ್ರೆ ನಿಮ್ಗೆ ಒಂದು ವಿಶೇಷ ಏನು ಅಂತಂದ್ರೆ, 2ನೇ ಆದಾಯ ವಿಚಾರವಾಗಿ ದೊಡ್ಡ ಬಂಡವಾಳವನ್ನು ಆಕರ್ಷಿಸುವಂತ ಒಂದು ಒಳ್ಳೆ ಯೋಗ ಈ ಒಂದು ಮಿಥುನ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಮತ್ತೆ ತಿಂಗಳಿನಲ್ಲಿ ಏನು ಒಳ್ಳೇದು ಇರುತ್ತೆ ಅಂದ್ರೆ, ಯಾರು ನಿಮ್ಗೆ ತಿಂಗಳು EMI ಕಟ್ತಾ ಇರ್ತೀರಾ, ಬೇರೆ ಬೇರೆ ಕಮಿಟ್ಮೆಂಟ್ ನ ವಿಚಾರವಾಗಿ ಮಾಡ್ತೀರಾ, ಆ ಒಂದು ವಿಚಾರವಾಗಿ ಈ ಮಾಸದಲ್ಲಿ ಮಿಥುನ ರಾಶಿಯವರು ತುಂಬಾ ಒಳ್ಳೆ ರೀತಿಯಲ್ಲಿ ನಿಭಾಯಿಸುವಂಥದ್ದು. ಮತ್ತೆ ತಿಂಗಳಿನ ಆರಂಭದಿಂದ ಇರುವಂತ ಗ್ರಹ ಗೋಚಾರ ಪ್ರಭಾವ ನಿಮ್ಮ ಮನೆಯಲ್ಲಿ ಒಳ್ಳೆ ವಾತಾವರಣ ನಿಮಗೆ ಮಾಡಿಕೊಡುವಂಥದ್ದು, ಅದರಿಂದ ಮನೆಯಲ್ಲಿ ಖುಷಿ ಮತ್ತು ಒಂದು ಸಂತೋಷ ಇರುವಂಥದ್ದು. ಮತ್ತೆ ಮಿಥುನ ರಾಶಿ ಸ್ತ್ರೀಯರಲ್ಲಿ ಒಂದು ಒಳ್ಳೆ ಮಿತ್ರತ್ವ ಬೆಳೆಯುವಂಥದ್ದು, ಮತ್ತೆ ಬಂಧು ಬಾಂಧವರಲ್ಲಿ ಅದರ ಪ್ರಭಾವ ಜಾಸ್ತಿ ಆಗುವಂಥದ್ದು. ಮತ್ತೆ ಈ ತಿಂಗಳಿನ
11ನೇ ತಾರೀಕು ಅಂದ್ರೆ ವಿಶೇಷವಾಗಿ ಜೂನ್ ತಿಂಗಳ 11ನೇ ತಾರೀಕು ಹುಣ್ಣಿಮೆ ಬರುತ್ತೆ. ಹುಣ್ಣಿಮೆ ಕಳೆದ ನಂತರ ನಿಮ್ಮ ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರು ಮಿಥುನ ರಾಶಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ಇರ್ತಾರೋ ಅವರು ಮದುವೆ ಮಾತುಕತೆ ಆಡಲು ಮನೆಯಲ್ಲಿ ಇದು ಸುಸಂದರ್ಭ, ಮನೆಯಲ್ಲಿ ತಿಳಿಸೋದಕ್ಕೆ ಆ ವಿಚಾರದಲ್ಲಿ. ಮತ್ತೆ ಸಂಬಂಧಗಳಲ್ಲಿ ಕೈ ಘಟನೆಗಳಿಂದ ದೂರವಾಗಿ ಸತಿಪತಿಗಳು ಏನಾದ್ರೂ ಮನಸ್ತಾಪಗಳಾಗಿದ್ರೆ ಒಂದು ಜೂನ್ ತಿಂಗಳಲ್ಲಿ ಮತ್ತು ರಾಶಾಧಿಪತಿಯ ಗೋಚಾರ 23ನೇ ತಾರೀಕು ನಂತರ ಆಗೋದ್ರಿಂದ ಮಿಥುನ ರಾಶಿಯವರಿಗೆ ತುಂಬಾ ಒಂದು ಒಳ್ಳೆ ಸಮಯ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚು ಅಂಕ ಗಳಿಸುವಂಥದ್ದು, ಹೆಚ್ಚು ಅಂಕ ಪಡೆಯುವಂಥದ್ದು, ಪರೀಕ್ಷೆಗಳಲ್ಲಿ ಸಮರ್ಥವಾಗಿ ಬರೆಯುವಂಥದ್ದು ನಾವು ಈ ರಾಷ್ಟ್ರಾಧಿಪತಿಯ ವಿಸ್ತೃತವಾದ ಒಂದು ಗೋಚರದ ಪ್ರಭಾವವನ್ನು ನೋಡ್ತಾ ಬರ್ತೀವಿ. ಗುರುಜಿ, ಇನ್ನು ಮಿಥುನ ರಾಶಿಯ ವಿಚಾರಕ್ಕೆ ನೋಡೋದಾದ್ರೆ ನಕ್ಷತ್ರಗಳ ವಿಚಾರವಾಗಿ ಏನಾದ್ರೂ ಫಲ ಇದೆಯಾ, ಇವರಿಗೆ ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಬೇಕಾ ಬೇಡವಾ? ನೋಡಿ, ರಾಶಿಯವರಿಗೆ 3 ನಕ್ಷತ್ರ ಮೃಗಶಿರ, ಆರ್ದ್ರ, ಪುನರ್ವಸು. ಮೃಗಶಿರದ ಪ್ರಕಾರದಲ್ಲಿ ನೀವು ಅಪಾಯದಿಂದ ಕಾಪಾಡಲ್ಪಡ್ತೀರಾ ಈ ಒಂದು ಮಾಸದಲ್ಲಿ, ಮತ್ತು ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಸಹಾಯ ಸಿಗುವಂಥದ್ದು ಮೃಗಶಿರ ನಕ್ಷತ್ರದವರ ಒಂದು ನಕ್ಷತ್ರ ಫಲವಾಗಿರುವಂಥದ್ದು. ಆರಿದ್ರ ನಕ್ಷತ್ರದವರು ನೋಡೋದಾದ್ರೆ ನೀವು ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಶೀಘ್ರವಾಗಿ ಸುಧಾರಿಸ್ಕೊಂಡು ಮುಂದೆ ಬರ್ತೀರಾ. ಅದೇ ರೀತಿ ಪುನರ್ವಸು ನಕ್ಷತ್ರದವರಿಗೆ ನೋಡೋದಾದ್ರೆ ಯಾವುದೋ ಒಂದು ಹಣದ ಪಾವತಿ, ಅದು ನಿಮಗೆ EMI ಆಗಿರ್ಬೋದು ಅಥವಾ ಬೇರೆ ಏನೋ ಕಮಿಟ್ಮೆಂಟ್, ಸ್ವಲ್ಪ ಒತ್ತಡ ನಿರ್ಮಾಣವಾಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಮತ್ತೆ ಪರಿಹಾರಗಳಂತ ಬಂದಾಗ ವಿಶೇಷವಾಗಿ ನಾನು ಹೇಳ್ದಂಗೆ ಬುಧ ಜಯಂತಿಯ ಒಂದು ಪ್ರಭಾವವನ್ನು ಬುಧ ಜಯಂತಿಯನ್ನು ಆಚರಿಸಿ ಅದನ್ನು ಪಡೆದುಕೊಳ್ಳಿ ಅಂತ ಹೇಳ್ತೀನಿ ರಾಶಿಯವರಿಗೆ. ಮತ್ತು ದಿನಾಲು ಒಂದು ಶಿವ ಪಂಚಾಕ್ಷರಿ ಸ್ತೋತ್ರ ಸಿಂಪಲ್ ಆಗಿರುವಂಥದ್ದು, ಓಂ ನಮಃ ಶಿವಾಯ ಅಂತ ಜಪ ಮಾಡುವಂಥದ್ದು. ಮತ್ತೆ ಒಂದು ಚಂದ್ರನ ವಿಶೇಷ ಮಂತ್ರಗಳು, ಓಂ ಸೋಮ ಸೋಮಾಯ ನಮಃ ಅಂತೇಳಿ 108 ಬಾರಿ ಜಪ ಮಾಡಿ. ಮತ್ತೆ ವಿಶೇಷವಾಗಿ ಬುಧನಿಗೆ ಅಧಿಪತಿ ಮತ್ತೆ ಮಿತ್ರ ಗ್ರಹ ಶುಕ್ರ ಅಂತ ಹೇಳ್ತೀವಿ. ಶುಕ್ರನ ಒಂದು ಪರಿಹಾರ ಏನು, ಪ್ರತಿ ಶುಕ್ರವಾರ ಅಮ್ಮನವರ ದೇವಸ್ಥಾನದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಒಂದು ಬಿಳಿ ಕಮಲವನ್ನು, ವೈಟ್ ಲೋಟಸ್ ಅಂತ ಏನ್ ಹೇಳ್ತೀವಲ್ಲ, ಗ್ರಂಥಿಗೆ ಅಂಗಡಿಯಲ್ಲಿ, ಹೂವಿನ ಅಂಗಡಿಯಲ್ಲಿ ಬಿಳಿ ಕಮಲ ಸಿಗುತ್ತೆ, ಫ್ರೆಶ್ ಆಗಿರುವಂಥದ್ದು ವೈಟ್ ಲೋಟಸ್ ನ ಆ ಒಂದು ಅಮ್ಮನವರ ಪಾದಕ್ಕೆ ಅರ್ಪಿಸಿ ನೀವು ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಮತ್ತೆ ಬಡವರಿಗೆ, ಅಶಕ್ತರಿಗೆ, ಅಂದ್ರೆ ಯಾರು ಆರ್ಫನೇಜಸ್ ಅಥವಾ ಒಂದು ವಿಶೇಷ ಚೇತನರಿಗೆ ಅವರಿಗೆ ಸಹಾಯ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಬುಧನ ಅನುಗ್ರಹ ತುಂಬಾ ಚೆನ್ನಾಗಿ ಸಿಕ್ಕು ಈ ಒಂದು ಮಾಸದಲ್ಲಿ ತುಂಬಾ ಒಳ್ಳೆ ಫಲಗಳನ್ನು ಪಡೆಯುವಂಥದ್ದು. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಜೂನ್ ತಿಂಗಳ ಮಾಸ ಭವಿಷ್ಯ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನ ತಿಳಿಸಿದ್ದೀರಾ. ಹಾಗೆ ಇವತ್ತಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸಿ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ನೀಡಿದ್ದೀರಾ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯನ್ನ ಈ ಒಂದು ಮಹತ್ತರ ವಿಚಾರದೊಂದಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.